ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು: ಧನಿಯಾ, ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಇಂಗು, ಜಾಪತ್ರೆ, ಜಾಕಾಯಿ, ಏಲಕ್ಕಿ, ಜೀರಿಗೆ, ಅರಿಶಿನ, ಮೆಣಸು, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಕರಿಬೇವು ಮತ್ತು ಚಿಕ್ಕದು ಕಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಒಲೆ ಹಚ್ಕೊಳ್ಳಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆನ ಹಾಕಿ ಸ್ವಲ್ಪ ಹುರಿಬೇಕು. ಕೆಂಪಗಾಗೋ ಅಷ್ಟು ಹುರಿಬೇಕು. ಇಷ್ಟು ಕೆಂಪಗಾದರೆ ಸಾಕು. ಆಮೇಲೆ ಬೇರೆ ಎಲ್ಲ ಸ್ಪೈಸಸನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಬಟ್ ನೀವೇನೇ ಮಾಡಿದ್ರು ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಜೋರು ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ ಮತ್ತು ಚೆನ್ನಾಗೂ ಟೇಸ್ಟ್ ಇರೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ಹುರ್ಕೊಳ್ಬೇಕು. ಆಮೇಲೆ ಕರಿಬೇವು, ಅದು ಕ್ರಿಸ್ಪಿ ಆಗೋಷ್ಟು ಕರಿಬೇವನ್ನ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ, ಇದು ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಚಿಕ್ಕದ ಮೆಣಸಿನ್ಕಾಯಿ. ಸೊ ಇದು ಸ್ವಲ್ಪ ಹಿಂಗೆ ಹಾಕಿದ್ಮೇಲೆ ತಣ್ಣಗಾಗಿದ್ಮೇಲೆ ಪೌಡರ್ ಮಾಡಬೇಕು. ಬಿಸಿಲೇ ಮಾಡಬೇಡಿ, ತಣ್ಣಗಾಗಿದ್ಮೇಲೆ ಪೌಡರ್ ಮಾಡಿ. ಸೊ ನೈಸಾಗಿ ಇಷ್ಟ ಆದರೆ ಸಾಕು. ನೈಸ್ ಪೌಡರ್ ಮಾಡಬೇಕು. ಸೊ ನಿಮ್ಮ ವಾಂಗಿಬಾತ್ ಪುಡಿ ರೆಡಿ ಇದೆ.